ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪಿಎಂ ಸೇತು ಭಾರತಂ ಯೋಜನೆ ಕುರಿತು ಎನ್ವಿ ಫಣೀಶ್ ಅವರೊಂದಿಗೆ ಸಂದರ್ಶನ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಬೇಕಾದಂತಹ ವಿಷಯ ಸ್ವಲ್ಪ ವಿಭಿನ್ನವೇ ಅಂತ ಹೇಳಬಹುದು. ಯಾಕಂದ್ರೆ ನಾವು ಎಲ್ಲೋ ಒಂದು ಕಡೆ ಸಂಚಾರ ಮಾಡ್ತಿರ್ತೀವಿ, ಅದು ಪೇಟೆಯಲ್ಲಾಗಿರ್ಬೋದು, ದೂರ ಹೊರಗಡೆ ಆಗಿರ್ಬೋದು. ಇದಕ್ಕಿದ್ದಂಗೆ ಅಲ್ಲಿ ಒಂದು ಲೆವೆಲ್ ಕ್ರಾಸಿಂಗ್ ಬಂದ್ಬಿಡುತ್ತೆ, ಅಥವಾ ವಿಪರೀತ ಜನದಟ್ಟಣೆ ಇರುವಂತಹ ಒಂದು ಸಂಚಾರ ಕ್ರಾಸ್ ಆಗಿಬಿಡುತ್ತೆ. ಅವಾಗ ನಮ್ಗೆ ಏನಿಸುತ್ತೆ, ಅಯ್ಯೋ ಇಲ್ಲೊಂದು ಬ್ರಿಡ್ಜ್ ಕಟ್ಟಿದ್ರೆ ಚೆನ್ನಾಗಿತ್ತು, ನಾವು ಸುಲಭವಾಗಿ ಈ ಕಡೆಯಿಂದ ಆ ಕಡೆ ದಾಟಬಿಡ್ತಿದ್ವಿ. ಅಥವಾ ರೈಲ್ವೆ ಕ್ರಾಸಿಂಗ್ ಇದ್ದಾಗ ಇಲ್ಲಿ ನಿಂತ್ಕೊಂಡು ಕಾಯೋದೆಷ್ಟು ಕಷ್ಟದ ಕೆಲಸ, ಹಂಗೆಲ್ಲ ಮಾತಾಡ್ತಿರ್ತೀವಿ. ಇದಕ್ಕೂ ಕೂಡ ಸರ್ಕಾರ ಉಪಾಯವನ್ನು ತಂದಿದೆ ಅಂತ ಹೇಳಿ ಹೇಳಬಹುದು. ಸೇತು ಭಾರತಂ ಯೋಜನೆ ಅಂತ ಹೇಳಿ ಇದು ಬಹಳ ವಿಶಿಷ್ಟವಾದಂತಹ ಯೋಜನೆ. ಈ ಬಗ್ಗೆ ಮಾಹಿತಿ ನಮಗೆ ಬಹಳ ಮುಖ್ಯ ಅಂತ ಹೇಳಿ ನಾವು ಎನ್ವಿ ಫಣೀಶ್ ಅವರ ಜೊತೆಗೆ ಒಂದು ಮಾತುಕತೆಯನ್ನ ಮಾಡ್ತಾ ಇದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸುಖಿ, ಸಮೃದ್ಧ, ಸಂಪನ್ನ, ಶಕ್ತಿಶಾಲಿ, ವಿಕಸನಶೀಲ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನತಕ್ಕಂಥ ಕನಸಿನೊಂದಿಗೆ ಈ ದೇಶದ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಸೇತು ಭಾರತಂ ಪರಿಯೋಜನೆಯನ್ನ ಜಾರಿಗೆ ತಂದರು. ಯಾವಾಗ ಆರಂಭ ಮಾಡಿದ್ರು ಮತ್ತೆ ಯಾವ ಇಲಾಖೆ ಇದೆ ನೋಡ್ಕೊಳ್ತದೆ, ಇದರ ವೆಚ್ಚ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಈ ಸೇತು ಭಾರತಂ ಯೋಜನೆಯನ್ನ 4ನೇ ಮಾರ್ಚ್ 2016ರಲ್ಲಿ ಪ್ರಾರಂಭ ಮಾಡಿದ್ರು. ಇದನ್ನ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಅದರ ಅಡಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತರುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ಈ ಯೋಜನೆಗೆ ಕೇಂದ್ರ ಸರ್ಕಾರ 50,000 ಕೋಟಿ ರೂಪಾಯಿ ಹಣವನ್ನ ಹಂಚಿಕೆ ಮಾಡಿ ಅದನ್ನ ಹಣವನ್ನು ತೆಗೆದಿಡುವಂತ ಕೆಲಸವನ್ನು ಮಾಡಿದೆ. ಇದೀಗ ಮೊದಲಿಗೆ ಹೇಳಿದ ಹಾಗೆ ಬಹುಶಃ ಇದರ ಉದ್ದೇಶ ಇನ್ನೂ ವಿಸ್ತೃತವಾಗಿ ಏನೇನು ಇರಕ್ಕೆ ಸಾಧ್ಯತೆ ಇದೆ ಅಂತೀರಾ? ಪ್ರಮುಖವಾಗಿ ಈ ಯೋಜನೆಯ ಉದ್ದೇಶ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ರೈಲ್ವೆ ಕ್ರಾಸಿಂಗ್ಗಳಿಂದ ಮುಕ್ತಗೊಳಿಸತಕ್ಕಂತ ಒಂದು ಪ್ರಮುಖವಾದಂತಹ ಉದ್ದೇಶ. ಅದರ ಜೊತೆಗೆ ಸುರಕ್ಷಿತ ಮತ್ತು ತಡೆರಹಿತ ಪ್ರಯಾಣವನ್ನ ಖಚಿತಪಡಿಸತಕ್ಕಂತ ಒಂದು ಉಪಕ್ರಮವಾಗಿ ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಯೋಜನೆ ಆರಂಭಿಸುವಂತ ಸಮಯದಲ್ಲಿ ದೇಶದಲ್ಲಿ ಒಟ್ಟು 52 ಲಕ್ಷ ಕಿಲೋಮೀಟರ್ ರಸ್ತೆ ಇತ್ತು. ಅದರಲ್ಲಿ 96,000 ಕಿಲೋಮೀಟರ್ ಮಾತ್ರ ರಾಷ್ಟ್ರೀಯ ಹೆದ್ದಾರಿ ಇತ್ತು 2016 ಯೋಜನೆ ಪ್ರಾರಂಭ ಮಾಡಿದ ಸಮಯದಲ್ಲಿ. ಈ ಹೆದ್ದಾರಿಯಲ್ಲಿ 5 ಲಕ್ಷ ಅಪಘಾತಗಳು ಸಂಭವಿಸ್ತಾ ಇತ್ತು. ಸುಮಾರು 2 ಲಕ್ಷ ಅಪಘಾತಗಳಲ್ಲಿ ಸಾವು ಆಗ್ತಕ್ಕಂತ ಘಟನೆಗಳು ನಡೆಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಜನರ ಜೀವವನ್ನು ಉಳಿಸಬೇಕು ಮತ್ತು ಒಂದು ಉತ್ತಮವಾದಂತ ಇನ್ಫ್ರಾಸ್ಟ್ರಕ್ಚರ್ ಒದಗಿಸಬೇಕು ಅನ್ನುವಂಥ ಯೋಚನೆಯನ್ನು ಕೇಂದ್ರ ಸರ್ಕಾರ ಮಾಡಿತು. ಬಹುತೇಕ ಅಪಘಾತಗಳು ಈ ರೈಲ್ವೆ ಕ್ರಾಸಿಂಗ್ಗಳ ಬಳಿ ಕೂಡ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಈ ರೈಲ್ವೆ ಕ್ರಾಸಿಂಗ್ಗಳಿಂದ ರಾಷ್ಟ್ರೀಯ ಹೆದ್ದಾರಿಗಳನ್ನ ಮುಕ್ತಗೊಳಿಸಬೇಕು ಅನ್ನತಕ್ಕಂಥ ಯೋಜನೆಯನ್ನ ಸರ್ಕಾರ ತಂತು. ಅದರ ಜೊತೆಯಲ್ಲಿ ರಸ್ತೆ ಮೇಲ್ಸೇತುವೆಗಳು, ರಸ್ತೆ ಕೆಳ ಸೇತುವೆಗಳ ನಿರ್ಮಾಣದ ಮೂಲಕ ಯೋಜನೆಯನ್ನು ಜಾರಿಗೊಳಿಸುವಂತ ಪ್ರಯತ್ನವನ್ನು ಮಾಡಿದೆ. ಹಾಗಾಗಿ ಯೋಜನೆ ಪ್ರಾರಂಭದಲ್ಲಿ ಸರ್ಕಾರ ಮೊದಲು ಮಾಡಿದ ಕೆಲಸ ಅಂತ ಹೇಳಿದ್ರೆ ಅದನ್ನ ಸರ್ವೆ ಮಾಡಿಸಿದವರು. ಹಾಗೆ ಸೇತುವೆಗಳ ಬಯೋಡಾಟಾವನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಅಪಘಾತಗಳಾಗ್ತವೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾವು ಅದನ್ನ ಬ್ಲಾಕ್ ಸ್ಪಾಟ್ಸ್ ಗಳಂತ ಕರಿತೀವಿ. ಅದನ್ನ ಗುರುತು ಮಾಡುವಂತ ಕೆಲಸವನ್ನ ಮಾಡಿದ್ರು. ಸುಮಾರು 708 ಸ್ಥಳಗಳಲ್ಲಿ ಆತರ ಬ್ಲಾಕ್ ಸ್ಪಾಟ್ಗಳು ಅಂತ ಗುರುತು ಮಾಡಿದ್ದಾರೆ. ಮತ್ತೆ ಹೀಗೆ ಸೇತುವೆಗಳ ಸರ್ವೆಯನ್ನು ಕೂಡ ಮಾಡಿತು. ಬಹಳ ಕಠಿಣವಾದ ಕೆಲಸ ಇದೆ. ಯಾಕಂದ್ರೆ ಸೇತುವೆಗಳ ಸರ್ವೆ ಖುದ್ದಾಗಿ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕಷ್ಟನೇ. ಅದಕ್ಕೆ ತಂತ್ರಜ್ಞಾನ ಅಭಿವೃದ್ಧಿ ಆಗಿದೆ ಈಗಿನ ಕಾಲದಲ್ಲಿ. ಅದರ ಮೂಲಕವಾಗಿನೂ ಕೂಡ ಏನೇನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಕರೆಕ್ಟ್. ಅದರ ಜೊತೆಗೆ ಅದರ ಗ್ರೇಡೇಷನ್ ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆಯ್ತು. ಅದರ ಉದ್ದ ಮತ್ತು ಅಗಲದ ಆಧಾರದಲ್ಲಿ ಮತ್ತು ಅದರ ನಕ್ಷೆ ಮತ್ತು ವಿನ್ಯಾಸದ ಆಧಾರದಲ್ಲಿ ಆ ಸೇತುವೆ ನಿರ್ಮಾಣಕ್ಕೆ ಉಪಯೋಗ ಮಾಡಿರತಕ್ಕಂಥ ವಸ್ತುಗಳು, ಉಪಕರಣಗಳ ಆಧಾರದಲ್ಲಿ ಈಗ ಬೇರೆ ಬೇರೆ ಹಂತಗಳಲ್ಲಿ ಅದನ್ನ ಗ್ರೇಡೇಷನ್ ಕೂಡ ಮಾಡಲಾಯಿತು. ಗ್ರೀನ್ ಫೀಲ್ಡ್ ಮತ್ತು ಬ್ರೌನ್ ಫೀಲ್ಡ್ ಅಂತ 2 ವಿಭಾಗಗಳನ್ನ ಮಾಡಿಕೊಂಡು ಅದರ ಅಡಿಯಲ್ಲಿ ಯೋಜನೆಯನ್ನು ಜಾರಿಗೆ ತರುವಂತ ಕೆಲಸವನ್ನ ಮಾಡಿದ್ವಿ ನಾವು. ಈ ವರ್ಗೀಕರಣ ಮಾಡದಂತ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದು ಪಕ್ಕಾ ಮಾಹಿತಿ, ಸೇತುವೆಗಳ ಪಕ್ಕಾ ಮಾಹಿತಿ ಸಿಕ್ತು. ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದ ಮೂಲಕ ಏನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ಈ ಸೇತುವೆಗಳನ್ನ ಗಮನಿಸತಕ್ಕಂತ, ಅದನ್ನು ಗುರುತಿಸತಕ್ಕಂತ, ಅದನ್ನು ಮಾನಿಟರ್ ಮಾಡುವಂತ ಯೋಜನೆಯನ್ನು ಕೂಡ ಅಂದ್ರೆ ಅದನ್ನು ಜೋಡಿಸುವಂತ ತಂತ್ರಜ್ಞಾನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿದೆ. ಈಗ ಎಷ್ಟು ಲೆವೆಲ್ ಕ್ರಾಸಿಂಗ್ ಮಾಡಬೇಕಾಗಿತ್ತು, ಎಷ್ಟು ಕ್ರಾಸ್ಗಳಿದ್ವು ಆತರ ಮೊದಲು ನೋಡಿದಾಗ? ದೇಶದಲ್ಲಿ ಸರ್ವೆ ಮಾಡಿದಾಗ 31,846 ಲೆವೆಲ್ ಕ್ರಾಸಿಂಗ್ಗಳಿದ್ವು. ಅದರಲ್ಲಿ 18,316 ಮಾನವ ಸಹಿತ, 13,530 ಮಾನವ ರಹಿತ ಲೆವೆಲ್ ಕ್ರಾಸಿಂಗ್ಗಳಿತ್ತು. ಗ್ರೀನ್ ಫೀಲ್ಡ್ ಮತ್ತು ಬ್ರೌನ್ ಫೀಲ್ಡ್ ಅನ್ನೋ 2 ವಿಭಾಗ ಮಾಡಿದ್ವಿ. ಅದರಲ್ಲಿ ಗ್ರೀನ್ ಫೀಲ್ಡ್ ನಲ್ಲಿ 208 ಸ್ಥಳಗಳನ್ನು ಗುರುತು ಮಾಡಿದ್ರು. ಬ್ರೌನ್ ಫೀಲ್ಡ್ ಅಲ್ಲಿ 1,500 ಸ್ಥಳಗಳನ್ನ ಅವರು ಗುರುತನ್ನ ಮಾಡಲಾಯಿತು. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಈ ಸ್ಥಳಗಳಲ್ಲಿ ಯೋಜನೆಯ ಮೂಲಕವಾಗಿ ಇದರ ಒಂದು ಸೌಲಭ್ಯವನ್ನ ಹೆಚ್ಚಿಗೆ ಮಾಡಬೇಕಾಗಿದೆ ಅಂತ ಹೇಳಿದಾಗ 208
ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈ ಲೆವೆಲ್ ಕ್ರಾಸಿಂಗ್ ಇತ್ತು. ಮತ್ತೆ ಸರ್, ಇನ್ನು ಹೆಚ್ಚಿಗೆ ಈಗ ಹೊಸ ಸೇತುವೆಗಳ ನಿರ್ಮಾಣ ಮಾಡಬೇಕು ಅಂದ್ರೆ ತುಂಬಾ ಹಣಕಾಸಿನ ಸೌಲಭ್ಯ ಬೇಕಾಗಿರ್ತದೆ. ಇದಕ್ಕೆಲ್ಲವನ್ನೂ ಕೂಡ ಈ ಯೋಜನೆ ಮೂಲಕವಾಗಿ ಕೊಡ್ತಾರೆ ಅಂತಂದು ಗೊತ್ತಾಯ್ತು. ಈಗ ಕೆಲವು ಸಲ ರಸ್ತೆಗಳು ತುಂಬಾ ಕಿರಿದಾಗಿರ್ತವೆ, ಅದು ಕೂಡ ಅಗಲೀಕರಣ ಆಗಿರಬೇಕಾಗತ್ತೆ. ಅದರ ತಕ್ಕಂಗೆ ಸೇತುವೆಗಳು ಆಗಬೇಕು. ಅಂದ್ರೆ ಈಗ ರಸ್ತೆ ಮತ್ತು ಸೇತುವೆ ಅನ್ನೋ ಜೊತೆಗೆ ಈ ಲೆವೆಲ್ ಕ್ರಾಸಿಂಗ್ ಏನಿದಾವಲ್ಲ, ಇದರ ಸೌಲಭ್ಯ ಕೂಡ ಜನರಿಗೆ ಸಿಗಬೇಕಾಗಿದೆ ಮೇನ್. ಹೌದು, ಈ ಏನ್ ಬ್ರೌನ್ ಫೀಲ್ಡ್ ಅಲ್ಲಿ ಇರುವಂತಹ ಸೇತುವೆಗಳ ದುರಸ್ತಿ ಪುನರ್ ನಿರ್ಮಾಣ ಆಗಬೇಕು. ಅದ್ರ ಜೊತೆನಲ್ಲಿ ನೀವು ಹೇಳದಾಗೆ ರಸ್ತೆಗಳ ಅಗಲೀಕರಣ ಕೂಡ ಆಗಿರುತ್ತೆ. ಅದಕ್ಕೆ ತಕ್ಕಾಗಿ ಈ ಸೇತುವೆಗಳ ನಿರ್ಮಾಣ ಕೂಡ ಆಗಬೇಕಾಗುತ್ತೆ. ಅದಕ್ಕೋಸ್ಕರ 4 ಪಥ ಇರತಕ್ಕಂಥದ್ದು 6 ಪಥ ಮಾಡತಕ್ಕಂಥದ್ದು, 2 ಪಥ ಇರತಕ್ಕಂಥದ್ದು 4 ಪಥಗಳಾಗಿ ಕನ್ವರ್ಟ್ ಮಾಡತಕ್ಕಂಥದ್ದು, ಆ ಕೆಲಸವನ್ನು ಕೂಡ ಈ ಯೋಜನೆ ಅಡಿನಲ್ಲಿ ಸರ್ಕಾರ ತಂದಿದೆ. ಯಾವ್ಯಾವ ರಾಜ್ಯಗಳಿಗೆ ಇದು ಅನುಕೂಲ ಆಗ್ತಾ ಇದೆ, ಮತ್ತೆ ನಮ್ಮ ರಾಜ್ಯಕ್ಕೂ ಕೂಡ ಅನುಕೂಲ ಆಗುತ್ತೆ ಹೇಗೆ? ನೀವು ಹೇಳದಾಗೆ ಈ ಯೋಜನೆ 19 ರಾಜ್ಯಗಳಲ್ಲಿ ಅವರು 208 ಮತ್ತು 1500 ಸ್ಥಳಗಳನ್ನು ಗುರುತು ಮಾಡಿದ್ದಾರೆ. ಆಂಧ್ರ ಪ್ರದೇಶಕ್ಕೆ 33 ಸ್ಥಳಗಳು, ಅಸ್ಸಾಂ 12, ಬಿಹಾರದಲ್ಲಿ 20, ಛತ್ತೀಸ್ಗಢದಲ್ಲಿ 5, ಗುಜರಾತ್ನಲ್ಲಿ 8, ಹರಿಯಾಣ 10, ಹಿಮಾಚಲ ಪ್ರದೇಶ 5, ಜಾರ್ಖಂಡ್ 11, ಕರ್ನಾಟಕ 17, ಹೀಗೆ ಒಟ್ಟು 208 ಸ್ಥಳಗಳನ್ನು ಗುರುತು ಮಾಡಿ ಅಲ್ಲಿ ಈ ಯೋಜನೆಯ ಮೂಲಕ ಸೇತುವೆಗಳ ನಿರ್ಮಾಣ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಗಂಗಾ 4 ಪಥದ ಸೇತುವೆ ಏನಿದೆ ಅದಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಹಣವನ್ನು ಕೊಟ್ಟು 5,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬೃಹತ್ ಯೋಜನೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಅದನ್ನ ಜಾರಿಗೊಳಿಸುವ ಕೆಲಸವನ್ನು ಮಾಡಿದೆ ಕೇಂದ್ರ ಸರ್ಕಾರ. ಇಷ್ಟೆಲ್ಲ ಯೋಜನೆಗಳ ಮೂಲಕವಾಗಿ ಅನೇಕ ಸೇತುವೆಗಳ ಅಭಿವೃದ್ಧಿನೂ ಮಾಡದಂಗಾಯಿತು, ಮತ್ತೆ ಈ ಒಂದು ಸೌಲಭ್ಯವನ್ನು ಕೂಡ ಕೊಟ್ಟಂಗಾಯಿತು. ಇದರ ಮೇಲ್ವಿಚಾರಣೆ ಕೂಡ ತುಂಬಾ ಜರೂರತ್ತಾದಂತಹ ಒಂದು ಕೆಲಸ. ಇದನ್ನು ಹೇಗೆ ಮಾಡಲಾಗ್ತದೆ ಸರ್? ಕೇಂದ್ರ ಸರ್ಕಾರ IBMS ಮೂಲಕ ಇದನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನು ಮಾಡಿದೆ. ಅಂದ್ರೆ ಭಾರತೀಯ ಸೇತುವೆ ನಿರ್ವಹಣಾ ವ್ಯವಸ್ಥೆ, ಇಂಡಿಯನ್ ಬ್ರಿಡ್ಜಸ್ ಮೇಂಟೆನೆನ್ಸ್ ಸಿಸ್ಟಮ್, ಈ ಮೂಲಕ ಮಾಡುವಂತ ಯೋಜನೆಯನ್ನ ಮಾಡಿದೆ. ಅದರ ಜೊತೆಗೆ ಯಾರು ಈ ದೇಶದಲ್ಲಿ ನಿರುದ್ಯೋಗಿ ಸಿವಿಲ್ ಇಂಜಿನಿಯರ್ಗಳಿದ್ದಾರೆ ಅವರುಗಳನ್ನ ನೇಮಕಾತಿ ಮಾಡಿಕೊಂಡು ಅವರ ಮೂಲಕ ಈ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಯೋಜನೆಯನ್ನ ಮಾಡಿ ಈಗಾಗಲೇ ಅದನ್ನ ಜಾರಿಗೊಳಿಸಿದೆ ಕೇಂದ್ರ ಸರ್ಕಾರ. ಪ್ರಯಾಣಿಕರಿಗೆ ಸುರಕ್ಷಿತ ಪ್ರಯಾಣವನ್ನ ಕಲ್ಪಿಸತಕ್ಕಂಥದ್ದು ಮತ್ತು ಅವರಲ್ಲಿ ಸುರಕ್ಷಿತ ರಕ್ಷಣಾ ಭಾವವನ್ನು ಮೂಡಿಸತಕ್ಕಂಥದ್ದು, ದೇಶದಲ್ಲಿ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಬಂಡವಾಳ ವೆಚ್ಚಕ್ಕೆ ಉತ್ತೇಜನ ನೀಡತಕ್ಕಂಥದ್ದು, ನಿರ್ಮಾಣಕ್ಕೆ ಅಗತ್ಯವಾದಂತಹ ಕಬ್ಬಿಣ ಮತ್ತು ಉಕ್ಕು ಮುಂತಾದ ಕೈಗಾರಿಕೆಗಳ ಆರ್ಥಿಕ ಚಟುವಟಿಕೆಯನ್ನ ಬೆಂಬಲಿಸತಕ್ಕಂಥದ್ದು ಮತ್ತು ಪ್ರೋತ್ಸಾಹಿಸತಕ್ಕಂಥದ್ದು. ಬಹಳ ವಿವರವಾದಂತಹ ಮಾಹಿತಿಯನ್ನು ತಾವು ಕೊಟ್ರಿ. ಮತ್ತೆ ಈ ಯೋಜನೆ ಇವತ್ತಿನವರೆಗೂ ಏನು ನಮಗೆ ಲಾಭ ಕೊಟ್ಟಿದೆ ಅಂತನ್ನುವಂತಹ ಪ್ರಶ್ನೆ ನಮ್ಮ ಕೇಳುಗರಲ್ಲಿ ಇರಬಹುದು. ಆ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಖಂಡಿತವಾಗಿ. ಈ ಯೋಜನೆ ಜಾರಿಗೆ ಬಂದ ಮೇಲೆ 50% ಅಪಘಾತಗಳು ಕಡಿಮೆಯಾಗಿದೆ. ಪ್ರತ್ಯಕ್ಷ ಹಾಗೂ ಪರೋಕ್ಷ ಉದ್ಯೋಗಗಳ ಸೃಷ್ಟಿಯಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಇವತ್ತು ಸಿಕ್ಕಿದೆ. ಪ್ರಯಾಣದ ಸಮಯದ ಉಳಿತಾಯದ ಜೊತೆಗೆ ಪ್ರಯಾಣಿಕರಲ್ಲಿ ಸುರಕ್ಷತಾ ಭಾವ ಮೂಡಿದೆ. ಇದಿಷ್ಟು ಕೂಡ ಈಗ ನಮಗೆ ಕಣ್ಮುಂದೆ ಕಾಣ್ತಾ ಇರತಕ್ಕಂಥ ಲಾಭಗಳು. ಎಲ್ಲರ ಪ್ರಯಾಣ ಸುಖಕರವಾಗಿ ಸಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಪಿಎಂ ಸೇತು ಭಾರತಂ ಯೋಜನೆ ಕುರಿತು ಎನ್ವಿ ಫಣೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.